ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚುಂಚನಗಿರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಹಿನ್ನೆಲೆ ಮೋದಿ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬರ್ತಾ ಇದೆ ಅಂತ ದೃಶ್ಯ ನೋಡ್ತಾ ಇದ್ರಲ್ಲ. ಪ್ರಧಾನಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಭಾರಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಕಾರ್ಯಕ್ರಮಕ್ಕೆ ಜನ ಬರ್ತಿದ್ದಾರಲ್ಲ, ಪ್ರತಿಯೊಬ್ಬರನ್ನ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಿದ್ದಾರೆ. ಕಾರಣ ಭದ್ರತೆ. ತಪಾಸಣೆಯ ಬಳಿಕನೇ ಒಳಗಡೆ ಬಿಡ್ತಿದ್ದಾರಂತೆ ಪೊಲೀಸರು. ಅಷ್ಟರ ಮಟ್ಟಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಚುಂಚನಗಿರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಹಿನ್ನೆಲೆ ದಂಡಾಕಿ ಜನರ ಆಗಮನ. ಕಾರ್ಯಕ್ರಮಕ್ಕೆ ಆಲ್ರೆಡಿ ಸೂಚನೆ ಕೊಡಲಾಗಿತ್ತು ಭಕ್ತಾದಿಗಳಿಗೆ. ಪ್ರಧಾನಿಗಳ ಆಗಮನಕ್ಕೂ ಮುಂಚೆ 1 ಗಂಟೆ 2 ಗಂಟೆ ಮುಂಚೆ ಯಾರು ಬರ್ತಾರೋ ಅವರಿಗೆ ಅವಕಾಶ ಇರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಆಸನಗಳ ವ್ಯವಸ್ಥೆ ಕೂಡ ಆಗಿದೆ. ಅಲ್ಲಿ ಆರಾಮಾಗಿ ಕುತ್ಕೊಂಡು ಕಾರ್ಯಕ್ರಮದ ವೀಕ್ಷಣೆ ಮಾಡಬಹುದು ಅಂತ. ಹಂಗಾಗಿ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇರುವಂತಹ ದೃಶ್ಯಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇನ್ನು ಪ್ರಧಾನಿಯವರು ಎಂಟ್ರಿ ಆಗ್ತಾ ಇದ್ದಂತೆ ಭಕ್ತಾದಿಗಳಿಗೆ ಪ್ರವೇಶ ನಿರ್ಬಂಧ ಇರುತ್ತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇಳ್ಬೇಕು ಅಂತ ಬಂದಿದ್ರೆ ಆದ್ರೆ ಮೋದಿ ಅವ್ರು ನಿಮ್ ಕೈಗೆ ಸಿಗ್ಬೇಕಲ್ಲ. ಅಲ್ಲಿರ್ತೀವಿ, ಆದ್ರೆ ಸಿಕ್ಕರು ಮಾತಾಡ್ತೀವಿ, ಸಿಗ್ತಾರೆ ಹೋಯ್ತೀವಿ ಮನೆಗೆ. ಮೊದಲನೇ ಬಾರಿನ ಮೋದಿ ಅವ್ರನ್ನ ನೋಡ್ತಾ ಇರೋದು. ಓಕೆ, ನೀವು ನೋಡ್ತಾ ಇರ್ಬೋದು ಮೋದಿ ಅವ್ರನ್ನ ನೋಡೋದಕ್ಕೆ. ಮೋದಿ ಅವರು ಸಿಕ್ಕರೆ ಅವ್ರನ್ನ ಮಾತಾಡಿಸ್ಬಿಡೋಣ ಅನ್ನುವಂತಹ ಕುತೂಹಲದಿಂದ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಬರ್ತಾ ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನಮಗೆ ಹೆಮ್ಮೆ, ನಮ್ಮ ನರೇಂದ್ರ ಮೋದಿ ಬರ್ತಾ ಇರೋದ್ರಿಂದ. ಅವರು ಬೇಡಿಕೆ ನಮ್ಗಿತ್ತು, ಇಲ್ಲಿಗೆ ಬರ್ಬೇಕು ಅಂತ ಆಸೆ. ಅಲ್ಲೇ 3-4 ಸತಿ ತುಂಬಾ ಡಿಲೇ ಆಗಿತ್ತು. ಈಗ ಖುಷಿ ಆಗ್ತಾ ಇರೋದ್ರಿಂದ ಜನಸಾಗರ ದೊಡ್ಡ ಬೈರವೊಂದು ಚೆನ್ನಾಗಿ ಜಾತ್ರೆ ನಡೆದಂಗೆ ನಡೀತಾ ಇದೆ ಜನ ಅಂತ. ಇದೇ ಮೊದಲನೇ ಬಾರಿ ಇಲ್ಲಿಗೆ ಮೋದಿ ಅವರು ಬರ್ತಾ ಇರುವಂತದ್ದು. ಇವತ್ತು ಮೋದಿ ಅವ್ರನ್ನ ನೋಡ್ತಾ ಇದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ, ಏನ್ ಕತೆ? ಎಷ್ಟು ಒಂದು ಹಬ್ಬ ಮಾಡ್ದಂಗೆ ಆಗ್ತಾ ಇದೆ. ಒಂದು ರಾಜ್ಯದಲ್ಲಿ ಒಂದು ಹಬ್ಬ ಮಾಡ್ದಂಗೆ ಆಗ್ತಾ ಇದೆ. ಒಂದು ಚೆನ್ನಾಗಿದೆ, ಮನೋರಂಜನವಾಗಿದೆ ಮೇಡಮ್. ಮೋದಿ ಅವ್ರು ಬರ್ತಾ ಇದ್ದಾರೆ. ಮೋದಿ ಅವ್ರನ್ನ ನೀನು ಟಿವಿಲಿ ನೋಡಿರ್ತೀಯ ಅಲ್ವಾ, ಇವತ್ತು ರಿಯಲ್ ಆಗಿ ನೋಡ್ತೀಯ, ಏನ್ ಅನಿಸ್ತಾ ಇದೆ? ಖುಷಿ ಅನಿಸ್ತೈತೆ, ತುಂಬಾ ಖುಷಿ ಆಗ್ತೈತೆ. ಮೋದಿ ಅವ್ರು ಯಾರು? ಮೋದಿ ಅವ್ರು ಯಾರು? ಮೋದಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವಿಐಪಿಗಳು ಸಹ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತದ್ದು. ನಾನು ಆಗ್ಲೇ ಹೇಳಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಘಟಾನುಘಟಿಗಳ ಸಮಾಗಮ ಆಗುತ್ತೆ ಅಂತ. ಸೊ ಹೀಗಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಾವು ನೋಡ್ತಾ ಇರ್ಬೋದು ಎಲ್ಲ ಸ್ಟೂಡೆಂಟ್ಸ್, ಯುವಕರು, ಯುವತಿಯರು, ಹಿರಿಯರು, ಕಿರಿಯರು, ಯಾವುದೇ ಭೇದ ಇಲ್ಲ, ಎಲ್ಲರೂ ಸಹ ಮೋದಿ ಅವ್ರನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬರ್ತಾ ಇರುವಂತದ್ದು. ಇದಿಷ್ಟು ಈ ಆದಿ ಚುಂಚನಗಿರಿ ಅಂದ್ರೆ ಮಠದ ಸಮೀಪ ಇರುವಂತಹ ವಿಜುವಲ್ಸ್. ಭೈರವೈಕ್ಯ ಮಂದಿರದ ಉದ್ಘಾಟನೆ ಸಹ ಆಗುತ್ತೆ. ಅದಾದ ಮೇಲೆ ವೇದಿಕೆ ಕಾರ್ಯಕ್ರಮದಲ್ಲೂ ಸಹ ಮೋದಿ ಅವರು ಭಾಗಿಯಾಗಲಿದ್ದಾರೆ. ನಂತರ 12ರ ನಂತರ ಮೋದಿ ಅವರು ಇಲ್ಲಿಂದ ಅದೇ ತಪೋವನ ಹೆಲಿಪ್ಯಾಡ್ ಇಂದ ತೆರಳಲಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಯ ದೃಶ್ಯ ಸದ್ಯಕ್ಕೆ ಇಷ್ಟು. ಮೋದಿ ಅವ್ರನ್ನ ನೋಡೋದಕ್ಕೆ ಎಷ್ಟು ಕ್ರೇಜ್ ಇದೆ, ಎಷ್ಟು ಕ್ರೌಡ್ ಇದೆ ಅಂತ ಸಹ ನಾವು ನೋಡಿದ್ವಿ. ಇದೇ ರೀತಿಯಾಗಿ ಮುಂದಿನ ಅಪ್ಡೇಟ್ಸ್ ಗಳನ್ನ ಸಹ ನಾನು ಕೊಡ್ತಾ ಹೋಗ್ತೀನಿ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಹಾಗಾದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಕಾರ್ಯಕ್ರಮ ಯಾವುದು ಅಂತ ತಮಗೆಲ್ಲ ಗೊತ್ತು. ಅದು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭೈರವೈಕ್ಯ ಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮ ಅಂತ. ಹಾಗಾದ್ರೆ ಈ ಮಂದಿರದ ವಿಶೇಷತೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 80 ಕೋಟಿ ವೆಚ್ಚದಲ್ಲಿ ಭೈರವೈಕ್ಯ ಮಂದಿರ ನಿರ್ಮಾಣ ಕಾರ್ಯ ಆಗಿದೆ. ದ್ರಾವಿಡ ಶೈಲಿಯಲ್ಲಿರುವಂತಹ ಶ್ರೀ ಗುರು ಭೈರವೈಕ್ಯ ಮಂದಿರ ಇವತ್ತು ಲೋಕಾರ್ಪಣೆಗೆ ಸಿದ್ಧ ಆಗಿರೋದು. 3 ಆಲಯಗಳನ್ನು ಹೊಂದಿರುವ ಭೈರವೈಕ್ಯ ಭವ್ಯ ಮಂದಿರ ಇವತ್ತು ಸಾರ್ವಜನಿಕವಾಗಿ ಅದು ಮುಕ್ತ ಆಗುತ್ತೆ, ಲೋಕಾರ್ಪಣೆಯಾಗ್ತಾ ಇದೆ. ಕಾರಣ ದೇಹ, ಸೂಕ್ಷ್ಮ ದೇಹ ಹಾಗೂ ಸ್ಥೂಲ ದೇಹದ ಪರಿಕಲ್ಪನೆಯಲ್ಲಿ ಮಂದಿರದ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿದೆ. ಅನ್ನ, ಪ್ರಾಣ, ಮನೋಮಯ, ವಿಜ್ಞಾನ ಮತ್ತು ಆನಂದಮಯದ ಕೋಶ ಹೊಂದಿರುವಂತಹ ದೇಗುಲ ಇದಾಗಿದೆ. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗರ ವಾಸ್ತುಶಿಲ್ಪದ ಸಮ್ಮಿಶ್ರಣ ಕೂಡ ಈ ಆಲಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಒಡಿಸಾದ ಸೂರ್ಯ ದೇಗುಲದ ಕಲೆ ಒಳಗೊಂಡಂತಹ ದೇಗುಲ ಇದರ ವಿಶೇಷತೆ ಅಂತ ಹೇಳಲಾಗಿದ್ದು, ಆಗಸಕ್ಕೆ ಚಾಚಿರುವ ಗೋಪುರ, ಶಿಲ್ಪಕಲೆಯ ಅದ್ಭುತ ಕೆತ್ತನೆ ಕೂಡ ಭೈರವೈಕ್ಯ ಮಂದಿರದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ.
ದೇಗುಲದಲ್ಲಿ ಬ್ರಹ್ಮಾಂಡ ನಿಯಮಗಳಿಗೆ ಅನುಸಾರವಾಗಿರುವ ವಿನ್ಯಾಸ. ಭೈರವೈಕ್ಯ ದೇವಸ್ಥಾನದಲ್ಲಿ 3 ಮಾದರಿ ಕಲ್ಲುಗಳನ್ನು ಬಳಕೆ ಮಾಡಲಾಗಿದೆ. ಮಂದಿರ ನಿರ್ಮಾಣಕ್ಕೆ ಕ್ಲೈರಾ ಎಂಬ ಕಲ್ಲು ಹೆಚ್ಚು ಬಳಕೆ ಆಗಿದ್ದು, ಇಳಕಲ್ ಹಾಗೂ ಸಂತೆಕಲ್ ಎಂಬ ಮಾದರಿ ಕಲ್ಲುಗಳನ್ನು ಕೆತ್ತನೆಗೆ ಅಂತ ಬಳಸಿಕೊಳ್ಳಲಾಗಿದೆ. ಸತತ 6-7 ವರ್ಷಗಳ ಪರಿಶ್ರಮದಿಂದ ಮೂಡಿ ಬಂದಿರುವ ಭವ್ಯ ಮಂದಿರ ಇದಾಗಿದ್ದು, ಹೊಸಕೋಟೆಯ ಪ್ರಸಿದ್ಧ ಶಿಲ್ಪಿ ಶಂಕರ ಸ್ಥಪತಿ ಅವರಿಂದ ಈ ಮಂದಿರದ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿದೆ. ಇದಿಷ್ಟು ಈ ಭೈರವೈಕ್ಯ ಮಂದಿರದ ವಿಶೇಷತೆಗಳು. ಸರಿಸುಮಾರು 6-7 ವರ್ಷ ಆಯ್ತಂತೆ ನೋಡಿ ಮಂದಿರ ನಿರ್ಮಾಣ ಕಾರ್ಯ ಆಗ್ತಾ ಇದ್ದು. 6-7 ವರ್ಷಗಳ ಪರಿಶ್ರಮ ಅದ್ಭುತ ಭವ್ಯ ಮಂದಿರದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಬಾ ಇಲ್ಲಿ ಹಿಂದೆ ಬರ್ಬೇಕು.